ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎತ್ತರದ ಪಾಳು ಬಿದ್ದ ಕಟ್ಟಡಗಳು, ವಾಹನಗಳೇ ತಿರುಗದ ರಸ್ತೆಗಳು ಮತ್ತು ಜನರೇ ಹೋಗದ ಶಾಪಿಂಗ್ ಮಾಲ್ಗಳು, ಇದೆಲ್ಲವನ್ನ ನೋಡಿದ್ರೆ ಯಾವುದೋ ಸಿನಿಮಾ ಸೀನ್ ಅಂತೆ ಕಾಣುತ್ತೆ. ಆದರೆ ಇದು ಸಿನಿಮಾ ಸೀನ್ ಅಲ್ಲ, ಇದು ಚೈನಾದ ಗೋಸ್ಟ್ ಸಿಟೀಸ್. ನೀವು ಶಾಂತವಾಗಿ ಬದುಕಲು ಒಂದು ಜಾಗವನ್ನು ಹುಡುಕುತ್ತಿದ್ರೆ ಇದಕ್ಕಿಂತ ಉತ್ತಮ ಜಾಗ ಮತ್ತೊಂದಿಲ್ಲ. ಇಲ್ಲಿ ನೀವೇನಾದ್ರೂ ಕೂಗಿದ್ರೆ ನಿಮ್ಮ ಧ್ವನಿಯೇ ನಿಮ್ಗೆ ಕೇಳಿಸುತ್ತೆ ಹೊರತು ಬೇರೇನೂ ಕೇಳಿಸೋದಿಲ್ಲ. ಒಂದು ಕಡೆ ಇಂಡಿಯಾದಲ್ಲಿ 18 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ವಾಸ ಮಾಡಲು ಮನೆಯೇ ಇಲ್ಲ. ಇನ್ನೊಂದು ಕಡೆ ಚೈನಾದಲ್ಲಿ ಕೋಟಿ ಕೋಟಿ ಮನೆಗಳು ಖಾಲಿ ಬಿದ್ದಿರುವ ಗೋಸ್ಟ್ ಸಿಟೀಸ್ ಇದೆ. ಈ ಜಾಗದಲ್ಲಿ ಏನಾದ್ರೂ ಫ್ರಾನ್ಸ್, UK ಮತ್ತು ಮಲೇಷ್ಯಾದಂಥ ದೇಶಗಳ ಸಂಪೂರ್ಣ ಜನಸಂಖ್ಯೆಯನ್ನ ಇಲ್ಲಿ ಸ್ಥಳಾಂತರ ಮಾಡಿದ್ರೂ ಕೂಡ ಇಲ್ಲಿನ ತುಂಬಾ ಮನೆಗಳು ಇನ್ನೂ ಖಾಲಿಯಾಗಿಯೇ ಇರುತ್ತದೆ. ಇವತ್ತು ನಾವು ತಿಳಿದುಕೊಳ್ಳೋಣ ಈ ಜಾಗಗಳನ್ನ ಗೋಸ್ಟ್ ಸಿಟೀಸ್ ಎಂದು ಯಾಕೆ ಕರೀತಾರೆ, ಇಲ್ಲಿ ಜನರು ಯಾಕೆ ವಾಸ ಮಾಡ್ತಾ ಇಲ್ಲ, ನಿಜಕ್ಕೂ ಇಲ್ಲಿರುವ ತೊಂದರೆ ಆದ್ರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲು ನೋಡ್ತಾ ಹೋಗೋಣ ಈ ಜಾಗಗಳನ್ನ ಗೋಸ್ಟ್ ಸಿಟೀಸ್ ಎಂದು ಯಾಕೆ ಕರೀತಾರೆ ಅಂತ. ಒಂದು ಕಡೆ ಚೈನಾದಲ್ಲಿ 3 ಕೋಟಿ ಜನರು ಸಾಮಾನ್ಯ ಮನೆಯಲ್ಲಿ ವಾಸ ಮಾಡಲು ಇಷ್ಟಪಡ್ತಾರೆ. ಇನ್ನೊಂದು ಕಡೆ ಚೈನಾದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಖಾಲಿ ಬಿದ್ದಿವೆ. ನಿಜ ಹೇಳ್ಬೇಕಂದ್ರೆ ಇವು ಸಾಮಾನ್ಯ ನಗರಗಳಲ್ಲ, ಇವು ಹೈಟೆಕ್ ಲಕ್ಸುರಿ ನಗರಗಳು. ಇದರಲ್ಲಿ ಶಾಪಿಂಗ್ ಮಾಲ್ ಇದೆ, ಪಾರ್ಕ್ ಇದೆ, ಸ್ಟೇಡಿಯಂ ಮತ್ತು ಮ್ಯೂಸಿಯಂ ಕೂಡ ಇದೆ. ಆದ್ರೆ ಇಲ್ಲೊಂದು ಕೊರತೆ ಇದೆ, ಅದೇನಂದ್ರೆ ಇಲ್ಲಿ ವಾಸ ಮಾಡಲು ಜನ ಇಲ್ಲ. ಇದೇ ಕಾರಣಕ್ಕೆ ಇವುಗಳನ್ನ ಗೋಸ್ಟ್ ಸಿಟೀಸ್ ಅಂತ ಕರೀತಾರೆ. ತಮಾಷೆಯ ವಿಷಯ ಏನಂದ್ರೆ ಈ ಗೋಸ್ಟ್ ಸಿಟಿಯಲ್ಲಿ ಗೋಸ್ಟ್ ಕೂಡ ಇಲ್ಲ. ಸಾಮಾನ್ಯವಾಗಿ ಭೂತಗಳು ಜನರನ್ನ ಭಯಪಡಿಸಲು ಬರ್ತಾವೆ, ಆದ್ರೆ ಇಲ್ಲಿ ಭೂತಗಳಿಗೆ ಕೆಲಸನೇ ಇಲ್ಲ. ಯಾಕಂದ್ರೆ ಇಲ್ಲಿ ಜನರನ್ನ ಭಯಪಡಿಸಲು ಜನರೇ ಇಲ್ಲ. ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ಗೋಸ್ಟ್ ಸಿಟೀಸ್ ಅಂದ್ರೆ ಜನರು ಇರದೇ ಇರುವ ಜಾಗ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಎಲ್ಲ ಸೌಲಭ್ಯ ಇದ್ರೂ ಕೂಡ ಜನರು ಯಾಕೆ ಇಲ್ಲಿ ವಾಸ ಮಾಡಲ್ಲ, ಇಲ್ಲಿರುವ ತೊಂದರೆ ಆದ್ರೂ ಏನು? 2001ರಲ್ಲಿ ಚೈನಾ ಈ ಗೋಸ್ಟ್ ಸಿಟೀಸ್ಗಳನ್ನ ನಿರ್ಮಾಣ ಮಾಡಲು ಆರಂಭಿಸಿತು. ಚೈನಾ ಈ ಪ್ರಾಜೆಕ್ಟ್ಗೆ ಸಾವಿರಾರು ಕೋಟಿ ಖರ್ಚು ಮಾಡಿತು. ಯಾಕಂದ್ರೆ ಚೈನಾ ಗೌರ್ಮೆಂಟ್ಗೆ ಅನ್ನಿಸ್ತು ನಮ್ಮ ಜನರು ಈ ನಗರಗಳಲ್ಲಿ ಬಂದು ವಾಸ ಮಾಡ್ತಾರೆ ಅಂತ. ಮೊದಲು ಚೈನಾದಲ್ಲಿ ನಗರಗಳು ಕಮ್ಮಿ ಇದ್ವು. ಹಳ್ಳಿಗಳಲ್ಲಿದ್ದ ಜನರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ನಗರಗಳಿಗೆ ಬರಲು ಪ್ರಾರಂಭಿಸಿದ್ರು. ನಂತರ ಹಳ್ಳಿಗಳಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಆಯಿತು, ನಗರಗಳಲ್ಲಿ ಜನಸಂಖ್ಯೆ ತುಂಬಾ ಹೆಚ್ಚಾಯಿತು. ಈ ಅಧಿಕ ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಹೊಸ ಹೊಸ ನಗರಗಳನ್ನು ನಿರ್ಮಿಸಿತು. ಸರ್ಕಾರ ಅಂದ್ಕೊಳ್ಳುತ್ತೆ ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತೆ, ಜನರು ಒಳ್ಳೆಯ ಜಾಗದಲ್ಲಿ ವಾಸ ಮಾಡ್ತಾರೆ ಮತ್ತು ಚೈನಾ ಇನ್ನೂ ಹೆಚ್ಚು ಡೆವಲಪ್ ಆಗುತ್ತೆ ಅಂತ. ಆದರೆ ಯಾವಾಗ ಈ ನಗರಗಳು ನಿರ್ಮಾಣವಾಯಿತೋ ಸರ್ಕಾರದ ಕನಸುಗಳು ನುಚ್ಚು ನೂರಾಯಿತು. ಕಾರಿನ ಟೈರ್ನ ಕೆಳಗೆ ಮೊಬೈಲ್ ಬಿದ್ದು ಒಡೆದಂತೆ ಅವರ ಕನಸುಗಳು ಒಡೆದೋಯ್ತು. ಕೆಲವು ನಗರಗಳ ಕೆಲಸವೇ ಪೂರ್ಣವಾಗಲಿಲ್ಲ. ಕಾರ್ಮಿಕರಿಗೆ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ, ಇಲ್ಲಿ ವಾಸ ಮಾಡಲಿಕ್ಕೆ ಯಾರು ಬರಲ್ಲ ಅಂತ ಬಹಳಷ್ಟು ಕಾರ್ಮಿಕರು ಈ ನಗರಗಳನ್ನ ಅರ್ಧದಲ್ಲೇ ಬಿಟ್ಟು ಓಡಿ ಹೋದ್ರು. ಈಗ ಆ ಜಾಗದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಬೆಳೆಯೋದಕ್ಕೆ ಮತ್ತು ತಮ್ಮ ಸಾಕು ಪ್ರಾಣಿಗಳನ್ನು ಸಾಕೋದಕ್ಕೆ ಈ ನಗರಗಳನ್ನ ಬಳಕೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದ್ರೆ ಜನರು ಈ ಮನೆಗಳನ್ನ ರಿಜೆಕ್ಟ್ ಮಾಡಲು ಕಾರಣವೇನು? ಮೊದಲನೇ ಕಾರಣ ಏನಂದ್ರೆ ಈ ಮನೆಗಳನ್ನ ಯಾವ ಜಾಗದಲ್ಲಿ ನಿರ್ಮಿಸಿದ್ರೋ ಆ ಜಾಗದಲ್ಲಿ ಜನರಿಗೆ ಜೀವನ ಮಾಡಲು ಉದ್ಯೋಗವೇ ಇರಲಿಲ್ಲ. ಒಂದು ವೇಳೆ ಜನರು ಇಲ್ಲಿ ವಾಸ ಮಾಡಿದ್ರೂ ಸಹ ಇಲ್ಲಿ ಕೆಲಸ ಇಲ್ಲದೆ ಇದ್ದ ಕಾರಣಕ್ಕೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗುತ್ತಿದ್ರು. ಮತ್ತೆ ಪ್ರತಿದಿನ ಈ ನಗರದಿಂದ ಮತ್ತೊಂದು ನಗರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬರುವುದು ಒಂದು ಸವಾಲಿನ ವಿಷಯವಾಗಿತ್ತು. ಎರಡನೇ ಕಾರಣ ಏನಂದ್ರೆ ಈ ಮನೆಗಳ ಬೆಲೆಗಳು ತುಂಬಾ ದುಬಾರಿಯಾಗಿತ್ತು. ಇದನ್ನ ಸಾಮಾನ್ಯ ಜನರಿಂದ ಖರೀದಿಸಲು ಆಗಲಿಲ್ಲ. ಮೂರನೇ ಕಾರಣ ಏನಂದ್ರೆ ಚೈನಾದ ಶ್ರೀಮಂತ ಜನರು, ಅವರ ಬಳಿ ತುಂಬಾ ಹಣ ಇತ್ತು. ಆದ್ರಿಂದ ಅವರು ಇನ್ವೆಸ್ಟ್ಮೆಂಟ್ನ ರೀತಿಯಲ್ಲಿ ಈ ಹೊಸ ಹೊಸ ಫ್ಲಾಟ್ಗಳನ್ನು ಖರೀದಿ ಮಾಡಿದ್ರು. ಅವರು ಯೋಚಿಸಿದ್ರು ಭವಿಷ್ಯದಲ್ಲಿ ಇದರ ಬೆಲೆ ಹೆಚ್ಚಾದಾಗ ಇದನ್ನ ಮಾರಿಬಿಡ್ತೀವಿ ಅಂತ. ಆದ್ರೆ ಆಗಿದ್ದೇ ಬೇರೆ. ಹೊಸ ಪ್ರಾಜೆಕ್ಟ್ಗಳಲ್ಲಿದ್ದ ಎಲ್ಲ ಮನೆಗಳನ್ನ ಇನ್ವೆಸ್ಟರ್ಸೇ ಖರೀದಿಸಿದ್ರು.
ಇದರಿಂದ ಆ ಹೊಸ ಏರಿಯಾದಲ್ಲಿ ವಾಸ ಮಾಡಲು ಯಾರೂ ಇರಲಿಲ್ಲ. ಇದರಿಂದ ಮನೆಗಳ ಬೆಲೆ ಹೆಚ್ಚಾಗುವ ಬದಲು ಪಾತಾಳಕ್ಕೆ ಕುಸಿಯಿತು. ಇದರಿಂದ ಜನರಿಗೆ ವಾಸ ಮಾಡಲು ಮನೆ ಸಿಗಲಿಲ್ಲ ಮತ್ತು ಇನ್ವೆಸ್ಟರ್ಸ್ಗೆ ಲಾಭ ಸಿಗಲಿಲ್ಲ. ಈಗ ನಾನು ನಿಮಗೆ ಒಂದು ಗೋಸ್ಟ್ ಸಿಟಿಯನ್ನು ತೋರಿಸ್ತೇನೆ. ಇದನ್ನು ನೋಡಿದರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ಗೋಸ್ಟ್ ಸಿಟಿ ಇದೆಯಲ್ಲ, ನಮ್ಮ ಭಾರತದ ಬಹಳಷ್ಟು ಮಾಡರ್ನ್ ಸಿಟಿಗಿಂತಲೂ ಹೆಚ್ಚು ಸುಂದರ, ಸ್ವಚ್ಛ ಹಾಗೂ ಹೈಟೆಕ್ ಆಗಿದೆ. ಆ ಜಾಗದ ಹೆಸರೇ ಓರ್ಡೋಸ್. ಇದೊಂದು ಚೈನಾದ ಪಾಪ್ಯುಲರ್ ಗೋಸ್ಟ್ ಟೌನ್. ಇದು 2001ರಲ್ಲಿ ನಿರ್ಮಾಣವಾಯಿತು. ಇದನ್ನ ಚೈನಾದ ಟಾಪ್ ಇಂಜಿನಿಯರ್ಸ್ ನಿರ್ಮಿಸಿದ್ರು. ನೀವು ನಂಬಲ್ಲ, ಕೇವಲ ಇದೊಂದೇ ನಗರವನ್ನು ನಿರ್ಮಿಸಲು 10,800 ಕೋಟಿ ಇಂಡಿಯನ್ ರುಪೀಸ್ ಖರ್ಚಾಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಸ್ಕೈ ಸ್ಕ್ರ್ಯಾಪರ್ಸ್ ಇದೆ, ಸಿನಿಮಾ ಟಾಕೀಸ್ ಇದೆ, ಶಾಪಿಂಗ್ ಮಾಲ್ಗಳು ಇದೆ. ಇದೆಲ್ಲ ಇದ್ರೂ ಕೂಡ ಇಲ್ಲಿ ವಾಸ ಮಾಡಲು ಜನರು ಮಾತ್ರ ಇಲ್ಲ. ಇದಾದ ನಂತರ ಚೈನಾದ ಇನ್ನೊಂದು ಪಾಪ್ಯುಲರ್ ಗೋಸ್ಟ್ ಸಿಟಿ ಇದೆ, ಅದೇ ಟಿಯಾಂಗ್ಡುಚೆಂಗ್. ಟಿಯಾಂಗ್ಡುಚೆಂಗ್ ಅನ್ನ ಪ್ಯಾರಿಸ್ನ ರೀತಿ ನಿರ್ಮಿಸಿದ್ದಾರೆ. ಪ್ಯಾರಿಸ್ನ ರೀತಿ ಮನೆಗಳು, ಅದರಂತೆ ರಸ್ತೆಗಳು, ಅದರಂತೆ ವಾತಾವರಣ. ಹೀಗೆ ಇಲ್ಲೊಂದು ಐಫೆಲ್ ಟವರ್ ಕೂಡ ಇದೆ. ಆದರೆ ಈ ಐಫೆಲ್ ಟವರ್ ಅನ್ನು ನೋಡಲು ಟೂರಿಸ್ಟ್ ಇಲ್ಲ. ಈ ಜಾಗವನ್ನು ಜೀವಂತಗೊಳಿಸಲು ಜನರು ಕೂಡ ಇಲ್ಲ. ಇಲ್ಲೂ ಕೂಡ ಮನೆಗಳ ಬೆಲೆ ಜಾಸ್ತಿ ಇದ್ದಿದ್ರಿಂದ ಜನರು ಖರೀದಿಸಿಲ್ಲ. ಇವತ್ತಿಗೂ ಚೈನಾದಲ್ಲಿ ಈ ರೀತಿಯ ಗೋಸ್ಟ್ ಸಿಟಿ ಒಂದಲ್ಲ ಎರಡಲ್ಲ 20ಕ್ಕೂ ಅಧಿಕ ಇದೆ. ಭಾರತದಲ್ಲಿ ಏನಾದರೂ ಗೋಸ್ಟ್ ಸಿಟಿ ಇದ್ದಿದ್ರೆ ಅದಕ್ಕೆ ಕಾರಣ ಇರ್ತಾ ಇತ್ತು. ಯಾಕಂದ್ರೆ ಕೆಲವು ಜಾಗಗಳು ಇರೋದಕ್ಕೆ ಯೋಗ್ಯವಿಲ್ಲ. ಪದೇ ಪದೇ ಕಾಡ್ಗಿಚ್ಚು ಉಂಟಾಗುವುದು, ಪ್ರಕೃತಿ ವಿಕೋಪಗಳು ಉಂಟಾಗುವುದು, ಕಾಡು ಪ್ರಾಣಿಗಳಿಂದ ತೊಂದರೆ, ಹೀಗೆ ಮತ್ತೆ ಕೆಲವು ತೊಂದರೆಗಳು ಇದೆ. ಮತ್ತೆ ಭಾರತದಲ್ಲಿ ಈ ರೀತಿಯ ಹಾಂಟೆಡ್ ಪ್ರದೇಶಗಳಿದೆ. ಉದಾಹರಣೆಗೆ ಕುಲ್ದಾರ. ಈ ರೀತಿಯ ಭಾಗಗಳು ಇಂಡಿಯಾದಲ್ಲಿ ಗೋಸ್ಟ್ ಸಿಟಿಗಳಾಗಿದೆ. ಆದರೆ ಚೈನಾದಲ್ಲಿ ಕತೆ ಬೇರೆಯೇ. ಅಲ್ಲಿ ಭೂತಗಳಿಗೆ ಇರಲು ಜಾಗವಿಲ್ಲ. ಆದರೆ ಜನರೇ ಕೆಲವು ಜಾಗಗಳನ್ನು ಗೋಸ್ಟ್ ಸಿಟಿಯಾಗಿ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ನಮ್ಮ ದೇಶದಲ್ಲಿ ಈ ರೀತಿಯ ಜಾಗಗಳು ಇದ್ದಿದ್ರೆ ಜನರು ಅದನ್ನು ಬಿಡ್ತಾರಾ? ಅಥವಾ ನೀವಾಗಿದ್ರೆ ಏನು ಮಾಡ್ತಿದ್ರಿ? ಇದೆಲ್ಲವನ್ನ ಕಮೆಂಟ್ನ ಮೂಲಕ ತಿಳಿಸಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.